सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम् नमामि भगवत्पादशङ्करं लोकशङ्करम् वन्दे तं सच्चिदानन्दं यतिवर्यं महामतिम् वेदवेदान्ततारज्ञम् सद्गुरुं प्रणतोऽस्म्यहम् सदाशिवसमारम्भाम् शङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्र शाङ्करभाष्ये तृतीयाध्याये तृतीये पादे एकसूत्रात्मकेऽस्मिन् अष्टाविंशतितमे प्रधानाधिकरणे तस्मिन् प्रधानाधिकरणे उपनिबद्धम् एकमात्रं सूत्रं द्विवारं पठित्वा सूत्रार्थं तद्भाष्यभागं च यथाचार्यानुग्रहं विचारयामः। इदं सूत्रं पादादितः त्रयश्चत्वारिंशं सूत्रम्। सर्वाग्रे शंकर भगवत पूज्यपादानां प्रशस्ति श्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं त्रयश्चत्वारिंशं सूत्रं तद् अवशिष्टभाष्यभागं च यथाचार्यानुग्रहं विचारयामः। सर्वाग्रे शंकर भगवत पूज्यपादानां प्रशस्ति श्लोकमेकं द्विवारं पठामः। ओम विमथ्य वेदोदधितः समुद्धृतम् सुरैर्महाब्धेस्तु यथा महात्मभिः तथामृतं ज्ञानमिदं ह्ययैः पुरा नमो गुरुभ्यः शङ्करदेशिकेभ्यः। ॐ विमथ्य वेदोदधितः समुद्धृतम् सुरैर्महाब्धेस्तु यथा महात्मभिः तथामृतं ज्ञानमिदं ह्ययैः पुरा नमो गुरुभ्यः शङ्करदेशिकेभ्यः। नमो गुरुभ्यः शङ्करदेशिकेभ्यः। अथ श्रीमच्छङ्कर भगवतः कृतौ शारीरकमीमांसा भाष्ये तृतीये साधनाध्याये तृतीये पादे एकसूत्रात्मकम् अष्टाविंशं प्रधानाधिकरणम्। ओम प्रधानवदेव तदुक्तम्। ओम प्रधानवदेव तदुक्तम्।
ಪುರೋಡಾಶ ಈ ತ್ರಿಪುರೋಡಾಶೇಷ್ಟಿ ಯಾಗ ಅಥವಾ ತ್ರಿಧಾತು ಯಾಗ ಅಂತ ಹೇಳ್ತಾರೆ. ಅಲ್ಲಿ ಪ್ರದಾನವನ್ನ ಕೊಡುವಂತೆ, ಅಲ್ಲಿ ಪ್ರದಾನವನ್ನ ಕೊಡುವುದಕ್ಕೆ ಯಾವ ಒಂದು ವಿಧಾನವನ್ನು ಅನುಸರಿಸಿದೆಯೋ ಅದರಂತೆ ಅಂತ ಅರ್ಥ. ಅಂದ್ರೇನು? ಈ ಪ್ರಧಾನವತ್ ಅಂದ್ರೆ ಈ ತ್ರಿಧಾತು ಯಾಗೆ ಯಥಾ ಪ್ರಧಾನವತ್ ವಾಯುಪ್ರಾಣ ತಥೈವ ವಾಯುಪ್ರಾಣಂ ಪೃಥಕ್ತ್ವೇನ ಉಪಾಸಿತವ್ಯೌ ಕುತಃ ತತ್ ಸಂಕರ್ಷಕಾಂಡೆ ಉಕ್ತಮಸ್ತಿ ಉಕ್ತಮಸ್ತಿ ಅಂತಾಯ್ತು. ಅಂದ್ರೇನು? ಅಲ್ಲಿ ಹೇಳಿರತಕ್ಕಂತಹ ಪ್ರಧಾನ ನಿಯಮದಂತೆಯೇ ಇಲ್ಲಿಯೂ ಕೂಡ ವಾಯು ಪ್ರಾಣಗಳನ್ನ ಬೇರೆ ಬೇರೆಯಾಗಿಯೇ ಉಪಾಸನೆ ಮಾಡಬೇಕು. ಏಕೆಂದರೆ ಅದನ್ನು ಈ ಒಂದು ಸಂಕರ್ಷಕಾಂಡದಲ್ಲಿ, ಪೂರ್ವಮೀಮಾಂಸಾ ಶಾಸ್ತ್ರದ ಸಂಕರ್ಷಕಾಂಡದಲ್ಲಿ ಅದು ಹೇಳಲ್ಪಟ್ಟಿದೆ ಅಂತ ಹೇಳಿದ್ರು. ಯಾತಕ್ಕೆ ಇದು ಬಂತು ಈ ಒಂದು ಭಾಗ ಅಂತಂದ್ರೆ, ಇದನ್ನೆಲ್ಲ ನಾವು ನೋಡಿದ್ದೇವೆ. ಪೂರ್ವ ಪಕ್ಷಿ ಕೇಳಿದ್ದ, ನೋಡಿ ಸ್ವಾಮಿ, ಈ ಒಂದು ಪ್ರಕರಣದಲ್ಲಿ ಈ ಆಧ್ಯೇಯವಾದ ತತ್ವ, ಆಧ್ಯೇಯ ಅಂದ್ರೇನು? ಆಧಾತುಂ ಯೋಗ್ಯಂ ಆಧೇಯಂ, ಹೌದಾನೆ? ಆಧ್ಯೇಯವಾದ ತತ್ವ, ಆಧ್ಯಾತುಂ ಯೋಗ್ಯಂ ಆಧ್ಯೇಯಂ. ಆಧ್ಯಾತುವಿಗೆ ಆಧ್ಯಾನ ಅಂದ್ರೆ ಇದು ಉಪಾಸನೆ, ಉಪಾಸ್ಯಂ ಅದು. ಈ ಉಪಾಸ್ಯ ತತ್ವದಲ್ಲಿ ಯಾವ ಭೇದವೂ ಇಲ್ಲದಿರುವುದರಿಂದ, ಯಾಕೆ? ವಾಯು ಪ್ರಾಣ ಎರಡು ಒಂದೇ ಇರಬಹುದು, ವಾಯು ಪ್ರಾಣ ಎಂಬ ಶಬ್ದ ಬೇರೆ ಇರಬಹುದು, ಆದ್ರೆ ಏನು ಬೇರೆಯಾದ ಮಾತ್ರಕ್ಕೆ ತತ್ವ ಏನು, ತತ್ವ ಸ್ವಸ್ವರೂಪ ಏನು ಅದರದ್ದು ಎರಡು ಒಂದನೇ. ವಾಯು ಅಂದ್ರೆ ಪ್ರಾಣ, ಪ್ರಾಣ ಅಂದ್ರೆ ವಾಯು, ಮತ್ತೆರಡು ಶಬ್ದಗಳಿದೆಯಲ್ಲ ಅಂತಂದ್ರೆ ಹೌದು. ವಾಯು ಅಂತಕ್ಕಂಥದ್ದು ಆದಿ ದೈವಿಕವಾಗಿ ಪ್ರಯೋಗ ಮಾಡಿರ್ತಕ್ಕಂತಹ ಶಬ್ದ. ಈ ಪ್ರಾಣ ಅಂತಕ್ಕಂಥದ್ದು ಆಧ್ಯಾತ್ಮಿಕವಾಗಿ ಅಷ್ಟೇ. ಅಲ್ಲಿದ್ರ ಆ ಹೆಸರು, ಇಲ್ಲಿದ್ರೆ ಈ ಹೆಸರು ಅಷ್ಟೆ. ಹಾಗನ್ಬಿಟ್ಟು ಅಲ್ಲಿದ್ದವನು ಬೇರೆ ಇಲ್ಲಿದ್ದವನು ಬೇರೆ ಅನ್ನೋಕ್ಕಾಗತ್ತಾ? ಇಲ್ಲ, ಒಬ್ಬನೇ ತತ್ವ ಒಂದೇ. ಆದ್ದರಿಂದ ಇದು ಒಂದೇ ಉಪಾಸನೆ. ವಾಯು ಪ್ರಾಣಗಳೆರಡನ್ನೂ ಕೂಡ ಒಂದೆಂದು ಉಪಾಸನೆ ಮಾಡಬೇಕು, ಒಂದೇ ಉಪಾಸನೆ ಇದು ಅಂತ ಹೇಳಿದ. ಇದಕ್ಕೆ ಕೊಟ್ಟ ಕಾರಣ ಏನು? ತತ್ವ ಭೇದ, ತತ್ವದಲ್ಲಿ ಅಭೇದ, ಯಾವ ಭೇದವೂ ಇಲ್ಲ ಅಂತ ಹೇಳಿ ಅವನು ಕಾರಣವನ್ನು ಕೊಟ್ಟಿದ್ದ. ಯಾತಕ್ಕೆ ಇದರ ಸಮರ್ಥನೆ ಮಾಡಿದ್ದ ಅಂದ್ರೆ, ನೋಡಿ ಸ್ವಾಮಿ, ಶಂಕರ ಭಗವತ್ ಪೂಜ್ಯಪಾದರೆ ನೀವೇ ಹೇಳಿದ್ರಲ್ಲ ಹಿಂದೆ, ಯಾವಾಗ ತತ್ವ ಭೇದವಿಲ್ಲವೋ, ತತ್ವದಲ್ಲಿ ಭೇದವಿಲ್ಲವೋ ಆಗೇನಾಗುತ್ತೆ? ಈ ಉಪಾಸ್ಯದಲ್ಲಿಯೂ ಭೇದವಿರುವುದಿಲ್ಲ. ವಿದ್ಯೆ ಉಪಾಸ್ಯ ಅಂತ ಕಾದು ವಿದ್ಯಾ ಅಂತಕ್ಕಂಥ ಪ್ರಯೋಗ ಮಾಡಿದ್ದಾರೆ. ವಿದ್ಯಾಭೇದ, ತತ್ವ ಅಭೇದೆ ವಿದ್ಯಾ ಅಭೇದ, ತತ್ವಾಭೇದೆ ವಿದ್ಯಾಭೇದ ಅಂತ ನೀವು ಹೇಳಿದ್ರಿ. ಅದರ ಸಮರ್ಥನೆ ಮಾಡಿದ್ರಿ, ಆಯ್ತು, ನಾವು ಒಪ್ಕೊಂಡಿದ್ವಿ, ಅದು ಯುಕ್ತಿಯುಕ್ತವಾಗಿತ್ತು. ಇಲ್ಲೂ ಅದನ್ನೇ ಅಲ್ವೇ ಸ್ವಾಮಿ ಹೇಳ್ಬೇಕು. ಈಗ ಬೇರೆ ಹೇಳ್ತಾ ಇದ್ದೀರಲ್ಲ, ತತ್ವದಲ್ಲಿ ಯಾವ ಭೇದವಿಲ್ಲದಿದ್ದರೂ ಕೂಡ ಇದು ಬೇರೆ ಬೇರೆ ಉಪಾಸನೆ ಅಂತ ಇದ್ರೆ ಇದಕ್ಕೆಲ್ಲಿದೆ ನಿದರ್ಶನ? ಅವಕ್ಕೆಲ್ಲ ಬೇಕಾದಷ್ಟು ನಿದರ್ಶನ ಕೊಟ್ಟಿದ್ರಿ ನೀವು, ಇದಕ್ಕೆಲ್ಲಿದೆ? ಎಲ್ಲಿದೆ? ಮತ್ತೆ ಇದು ಲೋಕಾರೂಢಿಯಲ್ಲಿಯೂ ಇಲ್ವಲ್ಲ. ನಮ್ಮ ವ್ಯವಹಾರ ದೃಷ್ಟಿಯಿಂದ ನೋಡಿದಾಗಲೂ ಇದು ಹೊಂದೋದಿಲ್ಲ. ಸ್ಥಾನ ಬೇರೆ ಆಯ್ತು ಅಂತ ಮಾತ್ರಕ್ಕೆ ಯಾವುದೋ ಒಂದು ನೀವು ಆದಿ ದೈವಿಕವಾಗಿ ಹೀಗೆ ಮತ್ತೆ ಆಧ್ಯಾತ್ಮಿಕವಾಗಿ ಹೀಗೆ ಅಂತ ಹೇಳಿ ಸ್ಥಾನ ಭೇದ ಆಯಿತು ಒಂದು ಮಾತ್ರಕ್ಕೆ ತತ್ವ ಭೇದವೂ ಆಗ್ಬಿಡುತ್ತಾ ಎಲ್ಲರನ್ನು? ಇದು ವ್ಯವಹಾರಕ್ಕೂ ಹೊಂದೋದಿಲ್ಲ ಇದು ಅಂತ ಹೇಳ್ದ.
ಈಗ ಏನ್ ಮಾಡ್ಬೇಕು? ಇಲ್ಲಪ್ಪ, ಅದು ಯುಕ್ತಿಯಿಂದ ಅದನ್ನ ಸಮರ್ಥನೆ ಮಾಡಿದ್ದಾಯ್ತು. ಯಾವುದನ್ನ? ವಾಯು ಪ್ರಾಣಿಗಳಲ್ಲೂ ಕೂಡ ಇಲ್ಲಿ ಪ್ರಕೃತ ಈ ಸಂದರ್ಭದಲ್ಲಿ ಈ ಪ್ರಕರಣದಲ್ಲಿ ಏನು ಅವೆರಡನ್ನೂ ಕೂಡ ಬೇರೆ ಬೇರೆಯಾಗಿ ಉಪಾಸನೆ ಮಾಡಬೇಕು ಅಂತ ಹೇಳಿತ್ತು. ಅದಕ್ಕೆ ಪ್ರಮಾಣ ಪೂರ್ವಕವಾಗಿ ಕೆಲವು ವಾಕ್ಯಗಳನ್ನು ಹೇಳಿದ್ರು. ಹೇಗೆ ಫಲದಲ್ಲಿ ಭೇದ ಇದೆ ಅಂತ ಅನ್ನೋದನ್ನು ಹೇಳಿದ್ರು. ಯಾವಾಗ ಫಲದಲ್ಲಿ ಭೇದ ಅಂತಾಯ್ತೋ ಆಗಲೂ ಕೂಡ ಉಪಾಸ್ಯ ದೃಷ್ಟಿ ಕೂಡ ಬೇರೆ ಬೇರೆ ಆಗ್ಬಿಡುತ್ತೆ. ಉಪಾಸ್ಯ ದೇವತೆಯಲ್ಲಿ ನಾವೇನು ತಿಳ್ಕೊಂಡಿದ್ವೋ ಆ ಒಂದು ಜ್ಞಾನವೂ ಕೂಡ ಬೇರೆ ಬೇರೆ ಆಗುತ್ತೆ. ಹೌದಾ? ಹೀಗೆ ಈ ಒಂದು ತಾವು ಏನನ್ನ ಸಿದ್ಧ ಮಾಡಿದ್ದರೋ ಶಂಕರ ಭಗವತ್ಪಾದರು ಅದಕ್ಕೆ ದೃಷ್ಟಾಂತವನ್ನು ಕೊಡಬೇಕು. ಇದು ಶಂಕರ ಭಗವತ್ಪಾದರು ಅಂತ ಹೇಳೋದಕ್ಕಿಂತ ಬಾದರಾಯಣರು ಅಂತ ಹೇಳೋಣ. ಬಾದರಾಯಣರು ಅದಕ್ಕಾಗಿಯೇ ಬಾದರಾಯಣರು ಈ ಸೂತ್ರವನ್ನ ಹೇಳಿದ್ದಾರೆ. ಏನೋ ಪ್ರಧಾನವದೇವ ತದುಕ್ತಂ. ಇದು ಈ ಸಿದ್ಧಾಂತ ಭಾಗ ಎಲ್ಲ ಇಲ್ಲಿ ಯಾವುದನ್ನು ಹೇಳಿಲ್ಲ. ಸಿದ್ಧಾಂತ ಭಾಗ ಎಲ್ಲ ಇಲ್ಲಿ ಅಧ್ಯಾಹೃತವಾಗಿದೆ. ಸಿದ್ಧಾಂತ ಭಾಗವೆಲ್ಲವನ್ನೂ ಕೂಡ ಅಧ್ಯಾಹಾರ ಮಾಡಿ ಕೇವಲ ದೃಷ್ಟಾಂತ ಭಾಗವನ್ನ ಮಾತ್ರ ಇಲ್ಲಿ ಸೂತ್ರದಲ್ಲಿ ಹೇಳಿದ್ದಾರೆ. ಅದೊಂದು ವಿಶೇಷ. ಸಿದ್ಧಾಂತ ಭಾಗ ಎಲ್ಲ ನಾವು ಈ ಭಾಷ್ಯ ಆದ ಒಂದು ಸಹಾಯದಿಂದ ನಾವು ತಿಳ್ಕೊಳ್ಬೇಕು ಅಂದ್ಬಿಟ್ಟು ಈಗ ದೃಷ್ಟಾಂತ ಭಾಗದಲ್ಲಿ ಹೇಳ್ತಾ ಇದ್ದಾರೆ ಪ್ರಧಾನವದೇವ ತದುಕ್ತಂ, ಪ್ರಧಾನದಂತೆ ಅಂತ ಹೇಳ್ತಾರೆ. ನೋಡೋಣ ಏನು ಅಂತಂತ. 403ನೇ ಭಾಷ್ಯ ಭಾಗ. ಪ್ರಧಾನವತ್ ಏನಿದು? ಪ್ರತೀಕ. ಪ್ರಧಾನವತ್ ಏವ ತತ್ ಉಕ್ತಂ ಇತಿ ಚತುಷ್ಪದಾತ್ಮಕವಿದಂ ಸೂತ್ರ ಅಂತ ಹೇಳಿದ್ವಲ್ಲ, ಅಲ್ಲಿ ಮೊದಲನೇ ಪ್ರಧಾನವತ್. ಈಗ ಪ್ರಧಾನವತ್ ಅಂದ್ರೆ ಪ್ರಧಾನದಂತೆ ಅಂತ ಹೇಳಿದ್ಯಲ್ಲ, ಹಾಗೆ ಏನದು ಪ್ರಧಾನದಂತೆ ಅಂತಂದ್ರೆ ಅದಕ್ಕೆ ವಿವರಣೆಯನ್ನು ಕೊಡ್ತಾ ಇದ್ದಾರೆ. ತೈತ್ತಿರೀಯ ಸಂಹಿತಾ ವಾಕ್ಯಗಳನ್ನು ತೆಗೆದುಕೊಂಡು ಉದಾಹರಣೆ ಕೊಡ್ತಾ ಇದ್ದಾರೆ. ನೋಡಪ್ಪ, ಈ ತೈತ್ತಿರೀಯ ಸಂಹಿತೆಯಲ್ಲಿ ಏನಾಗಿದೆ? ಯಥಾ ಇಂದ್ರಾಯ ರಾಜ್ಞೆ ಪುರೋಡಾಶಂ ಏಕಾದಶ ಕಪಾಲಂ ಇಂದ್ರಾಯ ಅಧಿರಾಜಾಯ ಇಂದ್ರಾಯ ಸ್ವರಾಜ್ಞೆ ಅಂತ ಹೇಳಿದ್ದಾರೆ. ಇದು ಯಾವ ಅಲ್ಲಿ ಇತ್ಯಸ್ಯಾಂ ತ್ರಿಪುರೋಡಾಶಿನ್ಯಾಂ ಇಷ್ಟೌ ಸರ್ವೇಷಾಂ ಅಭಿಗಮಯನ್ ಅವದ್ಯತಿ ಅಚ್ಛಂ ಭಟ್ಕಾರಂ ಇತ್ಯೇತೋ ವಚನಾತ್ ಇಂದ್ರ ಅಭೇದಾಚ್ಚ ಸಹ ಪ್ರಧಾನಾಶಂಕಾಯಾಂ ರಾಜಾದಿ ಗುಣ ಭೇದಾತ್ ಯಾಜ್ಯ ಅನುವಾಕ್ಯ ವ್ಯತ್ಯಾಸ ವಿಧಾನಾಚ್ಚ ಯಥಾನ್ಯಾಸಮೇವ ದೇವತಾ ಪೃಥಕ್ತ್ವಾತ್ ಪ್ರಧಾನ ಪೃಥಕ್ತ್ವಂ ಭವತಿ. ಉದ್ದಕ್ಕೆ ಹೇಳ್ಬಿಟ್ರು. ಇದು ಸ್ವಲ್ಪ ಅರ್ಥ ಆಗ್ಬೇಕಾದ್ರೆ ಈ ಟೆಕ್ನಿಕಲ್ ವರ್ಡ್ಸ್ ಅಂತ ಏನು ಬಂದಿದ್ದಾರೆ ಅಲ್ಲಿ ಕೆಲವು, ಅದನ್ನೆಲ್ಲ ತಿಳ್ಕೊಂಡ್ರೆ ನಮಗೆ ಚೆನ್ನಾಗಿ ಅರ್ಥವಾಗುತ್ತೆ. ಇಲ್ಲ ಏನು ಅರ್ಥ ಆಗೋದಿಲ್ಲ. ಇದು ಮೊಟ್ಟ ಮೊದಲಿಗೆ ಈ ತೈತ್ರಿಯ ಸಂಹಿತಾ ವಾಕ್ಯ ಇದೆಯಲ್ಲ, ಇಂದ್ರಾಯ ರಾಜ್ಞೆ ಪುರೋಡಾಶಂ ಅಂತ ಇದೆಯಲ್ಲ, ಇದು ಎಲ್ಲಿ ಬಂದಿದೆ? ಯಾವ ಸಂದರ್ಭದಲ್ಲಿ ಇದನ್ನು ಹೇಳಿದ್ದಾರೆ? ಇದನ್ನ ಯಾತಕ್ಕೆ ಬಾದರಾಯಣರು ಪ್ರಧಾನವತು ಅಂತ ಹೇಳ್ಬಿಟ್ರು. ಅದನ್ನ ಇಲ್ಲಿ ಈ ಒಂದು ಸಂದರ್ಭವನ್ನು ಹುಡುಕಿ ನೋಡಿ, ಇಲ್ಲಿರತಕ್ಕಂಥದ್ದು ಈ ಪ್ರಧಾನದಂತೆ ಅಂತ ಯಾಕೆ ಹೇಳಿದ್ರು ಶಂಕರ ಭಗವತ್ಪಾದರು? ಪ್ರಧಾನ ಅಂದ್ರೆ ಕೊಡ್ತಕ್ಕಂಥದ್ದು. ಯಾವುದನ್ನು ಕೊಡ್ತಕ್ಕಂಥದ್ದು? ಪುರೋಡಾಶವನ್ನ. ಹೌದಾನೆ? ಪುರೋಡಾಶವನ್ನ ಕೊಡ್ತಕ್ಕದ್ದು ಅಂತ ಅನ್ನೋದು ಮೀಮಾಂಸಾ ಶಾಸ್ತ್ರದಲ್ಲಿ ಬೇಕಾದಷ್ಟು ಕಡೆ ಬಂದಿದೆ. ಹೌದ್ ತಾನೆ? ಎಲ್ಲ ಯಜ್ಞಯಾಗಗಳ ಸಂದರ್ಭಗಳಲ್ಲೂ ಕೂಡ ಅದನ್ನ ಹೇಳ್ಬಿಟ್ಟಿದ್ದಾರೆ. ಯಾವ್ದನ್ನ? ಪುರೋಡಾಶ ಪ್ರಧಾನವನ್ನ. ಇಲ್ಲಿ ಯಾವ್ದನ್ನ ತಗೋಬೇಕು? ಯಾವ ಯಜ್ಞವಂತ ಯಾವ ಯಾಗವನ್ನು ತಗೋಬೇಕು? ಯಾವ ಯಜ್ಞವನ್ನು ತಗೋಬೇಕು ಇಲ್ಲಿ? ಅದನ್ನ ಹುಡುಕಿ ಭಗವತ್ಪಾದ ಶಂಕರರು ನೋಡಿ, ಇಲ್ಲಿ ಈ ಯಾಗದಲ್ಲಿ ಹೇಳಿದೆಯಲ್ಲ ಪುರೋಡಾಶ ಪ್ರಧಾನ, ಅದನ್ನ ತೆಗೆದುಕೊಳ್ಳಬೇಕು.
ಹೇಗೆ ದೃಷ್ಟಾಂತವಾಗಿ. ಯಾಕೆ? ಅದು ಇದಕ್ಕೆ ಪೂರ್ಣವಾಗಿ ಹೊಂದುತ್ತಿರುವುದರಿಂದ ಈ ಸಂದರ್ಭಕ್ಕೆ ಅದು ಕೂಡ ಹೊಂದುತ್ತಾ ಇದೆ. ಅಲ್ಲಿ ತಗೊಳ್ಬೇಕು ನೋಡಿ, ಹೇಗೆ ಹೇಗೆ ಅದು ಬರ್ಬೇಕಲ್ಲ. ಅದಕ್ಕೆ ಶ್ರುತಿ ಸ್ಮೃತಿ ಪುರಾಣಾನ ಆಲಯಂ ಕರುಣಾಲಯಂ. ಹೀಗೆ ಏನಾಯ್ತು ಈಗ ಅಲ್ಲಿ ಆ ಒಂದು ಈ ತ್ರಿಪುರೋಡಾಶಿನ್ಯಾಂ ಇಷ್ಟವು. ತ್ರಿಪುರೋಡಾಶ ಅಂದ್ರೆ 3 ಪುರೋಡಾಶಗಳನ್ನು ಕೊಡುವ ಒಂದು ಯಾಗ ಅಂತ. ಆ ಯಾಗದ ಹೆಸರು ಅದೆಲ್ಲ ಮುಂದೆ ಬರುತ್ತೆ ನೋಡಿ, ಇಲ್ಲೇ ನೋಡೋಣ ಏನು ಅಂತ. ಈಗ ಇದು ತೈತ್ತಿರೀಯ ಸಂಹಿತೆಯಲ್ಲಿ ಈ ಒಂದು ಈ ತ್ರಿಧಾತು ಯಾಗ ಅಂತಕ್ಕಂಥ ಒಂದು ಯಾಗವನ್ನು ಹೇಳಿದ್ದಾರೆ. ಈ ತ್ರಿಧಾತು ಯಾಗ ಅಂತಕ್ಕಂಥವ ಸಂದರ್ಭದಲ್ಲಿ ಅದನ್ನು ಹೇಳುವಾಗ ಅದರ ಒಂದು ವಿವರಣೆಯನ್ನು ಕೊಡುವಾಗ ಇವೆಲ್ಲ ಬರುತ್ತೆ. ಏನು ತ್ರಿಧಾತು ಯಾಗ ಯಾತಕ್ಕೆ ಬಂತು ಅಂದ್ರೆ, ತ್ರಿಧಾತು ಯಾಗವನ್ನ ಯಾವಾಗ ಮಾಡ್ತಾರೆ ಅಂತಂದ್ರೆ, ಈ ಯಜ್ಞದಾನ ತಪಕರ್ಮ ನತ್ಯಾಜ್ಯಂ ಕಾರ್ಯಮೇವ ತತ್ ಅಂತ ಭಗವಂತ ಹೇಳ್ಬಿಟ್ಟ. ಈ ಯಜ್ಞ ದಾನ ತಪಸ್ಸು ಇವುಗಳನ್ನು ಯಾವ ಸಂದರ್ಭದಲ್ಲೂ ಕೂಡ ಬಿಡಬಾರದು ಅಂತ. ಯಾಕೆ? ಯಜ್ಞಗಳನ್ನು ಮಾಡುವುದರಿಂದ ಅಂತಃಕರಣ ಶುದ್ಧಿ ಆಗುತ್ತದೆ, ಹೋಗ್ತಾನೆ. ಅದಕ್ಕೋಸ್ಕರ ಯಜ್ಞ ಮಾಡ್ತಕ್ಕಂಥದ್ದು. ಈಗ ಹೀಗಿರುವಾಗ ಈ ಯಜ್ಞವನ್ನು ಮಾಡಿದ್ರೆ ಅಂತಃಕರಣ ಶುದ್ಧಿ, ಅದಕ್ಕೆ ಯಜ್ಞವನ್ನು ಮಾಡಲೇಬೇಕು. ಈ ಯಜ್ಞವನ್ನು ಮಾಡುವಾಗ ಯಾವ ಒಂದು ದೇವತೆಯನ್ನ ಕುರಿತು ನಾವು ಆ ಸ್ವಾಹಾಕಾರದಿಂದ ನಮ್ಮ ಹವಿಸ್ಸನ್ನ ಕೊಡ್ತೇವೆಯೋ, ದ್ರವ್ಯ ಹವಿಸ್ ದ್ರವ್ಯ ಅಂತ. ಹವಿಸ್ಸು ಅಂತಂದ್ರೆ ಯಾಕೆ ಹೇಳ್ತಾರೆ ಅಂದ್ರೆ, ಈ ಆಜ್ಯ ಇದೆಯಲ್ಲ ಅದನ್ನ ತುಪ್ಪ ಅಂತ ನಾವು ಹೇಳಬಾರ್ದು, ಆಜ್ಯ. ಯಾಕೆ? ತುಪ್ಪ ಅಂದ್ಬಿಟ್ರೆ ಏನಾಗತ್ತೆ ಗೊತ್ತಾ, ಅದು ಅಸಂಸ್ಕರಿತವಾದ ಒಂದು ದ್ರವ್ಯ. ತುಪ್ಪ ಆಜ್ಯ ಎರಡು ಒಂದೇ ಇರಬಹುದು, ಆದರೆ ತುಪ್ಪಕ್ಕೂ ಆಜ್ಯಗೆ ವ್ಯತ್ಯಾಸ ಏನು ಅಂತಂದ್ರೆ, ತುಪ್ಪವೇ ಏನಪ್ಪ ತಗೊಂಡ್ಬರ್ತಾರೆ ತುಪ್ಪನ ತಗೊಂಡು ಬಂದು ಯಜ್ಞ ವೇದಿಕೆ ಎಲ್ಲ ಹಾಕಿರ್ತಾರೆ, ಅದೆಲ್ಲ ಮಾಡಿ ತುಪ್ಪನ ಸಂಸ್ಕಾರ ಮಾಡ್ತಾರೆ. ಅದೆಲ್ಲ ನೋಡಿರ್ಬೋದು, ಹೋಮ ಗಿಮ ಮಾಡುವಾಗ ಅದೆಲ್ಲ ಮಾಡ್ತಾರೆ, ಕೈ ಕಾಣೆಲ್ಲ ಮಾಡ್ತಾರೆ. ಆ ಆಜ್ಯ ಪಾತ್ರೆಗೆ ಇಟ್ಟು ಅದನ್ನ ಅದಕ್ಕೆ ಸಂಸ್ಕಾರ ಮಾಡ್ತಾರೆ. ಹೀಗೆ ಸಂಸ್ಕರಿಸಿದ ತುಪ್ಪ ಇದೆಯಲ್ಲ ಅದಕ್ಕೆ ಆಜ್ಯ ಅಂತ ಹೆಸರು. ಸಂಸ್ಕಾರ ಮಾಡಬೇಕು. ಈ ಆಜ್ಯವನ್ನ ದ್ರವ್ಯವಾಗಿ ಉಪಯೋಗಿಸ್ತಾರಲ್ಲ ಅದಕ್ಕೆಲ್ಲ ಹವಿಸ್ಸು ಅಂತ ಹೇಳ್ತಾರೆ. ಮತ್ತೆ ಸಾಮಾನ್ಯವಾಗೂ ಕೂಡ ದ್ರವ್ಯ ಯಾವ ಹವಿಸ್ಸು ಅಂತ ಹೇಳ್ತಾರೆ. ಇಲ್ಲಿ ಇದು ಈ ಒಂದು ತ್ರಿಪುರೋಡಾಶೇಷ್ಟಿ ಅಂತಕ್ಕಂಥದ್ದು ಯಾವ್ದು 3 ಪುರೋಡಾಶೆಗಳನ್ನ ಕೊಡಬೇಕು. ಯಾತಕ್ಕೆ? ಯಾವ ಸಂದರ್ಭ ಅಂತಂದ್ರೆ, ಈ ಯಜ್ಞಗಳನ್ನು ಮಾಡುವುದಕ್ಕೋಸ್ಕರ ಮತ್ತು ಅವುಗಳನ್ನು ಮಾಡಿ ಅಂತಃಕರಣ ಶುದ್ಧಿಯನ್ನು ಪಡೆದು ವೇದಾಂತ ವಾಕ್ಯಗಳ ಜ್ಞಾನವನ್ನು ಪಡೆದು ಕೃತಾರ್ಥರಾಗುವುದಕ್ಕೋಸ್ಕರ ಎಲ್ಲ ಕ್ರಮವಾಗಿ ಮಾಡುವುದಕ್ಕೋಸ್ಕರ ಯಜ್ಞವನ್ನು ಮಾಡಲೇಬೇಕು. ಅದಕ್ಕಾಗಿ ಏನ್ ಮಾಡಬೇಕು? ಅದಕ್ಕಾಗಿ ನಮ್ಮ ಒಂದು ಶರೀರ ಇದೆಯಲ್ಲ ಅದು ದೃಢವಾಗಿರ್ಬೇಕು. ಹೌದಾನೆ? ನಾವು ಯಾವುದೋ ಒಂದು ಮನೆಯದೊಂದು ವ್ರತ ಕಥೆ ಮಾಡ್ಬೇಕಾದ್ರೇನೆ ನಮ್ಗೆ ಯಾಕೋ ಹುಷಾರಿಲ್ಲಲ್ಲಪ್ಪ ಮಾಡೋಕ್ಕೆ ಆಗಲ್ಲ ಅಂತ ಮುಂದೆ ಹಾಕ್ಬಿಡ್ತೀವಿ ಬೇಕಾದ್ರೆ. ಅದೆಲ್ಲ ಇರಬಾರ್ದು. ಶರೀರ ದೃಢವಾಗಿರ್ಬೇಕು, ಬಲಿಷ್ಠವಾಗಿರ್ಬೇಕು. ಅದಕ್ಕೆ ಏನ್ ಮಾಡ್ಬೇಕು? ತಿಂದನ್ನ ಜೀರ್ಣವಾಗಬೇಕು, ಶಾಂತೋಗ್ಯದಲ್ಲಿ ಅವೆಲ್ಲ ಹೇಳ್ಬಿಟ್ಟಿದಾರಲ್ಲ. ಆಹಾರ ಶುದ್ಧವು ಸತ್ವ ಶುದ್ಧಿ, ತತ್ವ ಶುದ್ಧವು ಧ್ರುವ ಸ್ಮೃತಿ, ಸ್ಮೃತಿಲಂಬೆ ಸರ್ವಗ್ರಂಥಿನಾಂ ವಿಪ್ರಮೋಕ್ಷ. ಇದಾಗಬೇಕಾದ್ರೆ ನಮ್ಮ ತಿಂದಂತ ಆಹಾರ ಆ ವೈಶ್ವಾನರದಲ್ಲಿ ಪಚನವಾಗಿ ಅದು ಸೂಕ್ಷ್ಮತರ ಸೂಕ್ಷ್ಮತಮ ಎಂಬ 3 ಭಾಗವಾಗಿ ಅದು ಸ್ಥೂಲ ಸೂಕ್ಷ್ಮತರ 3 ಭಾಗವಾಗಿ ಅದು ಶರೀರಕ್ಕೆ ಪುಷ್ಟಿಯನ್ನು ಕೊಡ್ತಕ್ಕದ್ದು ಅಂತದ್ದು. ಅದಕ್ಕಾಗಿ ಈ ಧಾತು ಪುಷ್ಟಿಗೋಸ್ಕರ ಈ ಒಂದು ಯಾಗವನ್ನು ಮಾಡ್ತಾರೆ. ಯಾವುದೋ ಜ್ಯೋತಿಷ್ಠವ ಮಾಡಬೇಕು, ಆವಾಗ ಏನಪ್ಪ ಮುಂದುವರ್ಷ ಮಾಡಬೇಕು, ಅದಕ್ಕೆ ಶರೀರ ಸ್ಥಿತಿ ಬೇಕಲ್ಲ. ತ್ರಿಧಾತು ಯಾಗವನ್ನು ಮಾಡಬೇಕು. ಅದಕ್ಕೆ ತ್ರಿಧಾತು ಯಾಗ. 3 ಧಾತು ಇದೆಯಲ್ಲ ಅದು ಸಮಸ್ಥಿತಿಯಲ್ಲಿ ಇರಬೇಕು. ಧಾತು ಸಾಮ್ಯ ಅಂತಕ್ಕಂಥದ್ದು ಬಹಳ ಮುಖ್ಯ ಶರೀರ ಸ್ಥಿತಿಗೆ. ಧಾತು ಸಾಮ್ಯ ಅಂತ ಇಟ್ಕೊಂಡ್ರೆ ಯಾವ ರೋಗ ಬರೋದೇ ಇಲ್ಲ. ಹೀಗೆ ಇದಕ್ಕೋಸ್ಕರ ಈ ಒಂದು ಯಜ್ಞವನ್ನು ಮಾಡ್ತಾ ಇದ್ರು.
ಈಗಲೂ ಕೂಡ ಕೆಲವರು ಆಯುಷ್ ಹೋಮ ಅವೆಲ್ಲ ಮಾಡ್ತಾರೆ, ಅವೆಲ್ಲ ಇದಕ್ಕೆ ಸಂಬಂಧಪಟ್ಟಿದ್ದೆ. ಆದ್ರೆ ಅದು ವೈದಿಕವಾದದ್ದು. ಇದೆಲ್ಲ ಈ ಸ್ಮಾರ್ಥ ಕರ್ಮಗಳಿವೆಲ್ಲ. ಕೆಲವು ಕರ್ಮಗಳೆಲ್ಲ ನಾವು ಸ್ಮಾರ್ಥ ಕರ್ಮ, ಇದು ಶ್ರೌತ ಕರ್ಮಗಳಿವೆ. ಈ ಆ ಯಜ್ಞ ಮಾಡ್ತಾರೆ. ಅದರಲ್ಲಿ 3 ಪುರೋಡಾಶವನ್ನ ಕೊಡ್ತಾರೆ. ಅದು ಯಾವುದು? ಏಕಾದಶ ಕಪಾಲ ಅಂತ ಪಾತ್ರ ಬೇಕಲ್ಲ ಒಂದು ಕೊಡ್ಬೇಕಾದ್ರೆ, ಅದಕ್ಕೆ ಕಪಾಲ ಅಂತ ಮಡಕೆಯ ಒಂದು ಭಾಗ, ಅದು ಒಡೆದ ಒಂದು ಮಡಕೆಯ ಒಂದು ಭಾಗ. ಅದರಲ್ಲಿ ಪುರೋಡಾಶ ಅಂತಂದ್ರೆ ಈ ಮೊಸರನ್ನ ಮಿಶ್ರ ಮಾಡಿ ಅದಕ್ಕೆ ಈ ಅಕ್ಕಿಯ ಹಿಟ್ಟು ಮತ್ತೆ ಈ ಇದ್ರದ್ದು ಯಾವುದು ಈ ಸಾಮೆ ನವಣೆ ಅಂತ, ಅದನ್ನ ಹಿಟ್ಟು ಸ್ವಲ್ಪ ಮಿಶ್ರ ಮಾಡಿ ಅದನ್ನ ಪಕ್ವ ಮಾಡಿ ಚೆನ್ನಾಗಿ ಅದನ್ನ ಮುದ್ದೆ ಮಾಡಿ ಮಾಡ್ತಾರೆ. ಅದಕ್ಕೆ ಪುರೋಡಾಶ ಅದನ್ನ ಕೊಡ್ತಾರೆ, ಹವಿಸ್ಸು. ಅದನ್ನ 3 ಬಾರಿ ಕೊಡ್ತಾರೆ. ಆ 3 ಬಾರಿ ಕೊಟ್ಟದ್ದು ಯಾತಕ್ಕೆ, ಏನು ಇದು ಪುರೋಡಾಶ ಯಾಕೆ, ಅದರ ಸಂದರ್ಭ ಏನು ಅಂತಂದ್ರೆ, ಇದು ದೈತ್ಯ ಸಂಹಿತೆಯಲ್ಲಿ ಉಕ್ತವಾಗಿರ್ತಕ್ಕಂಥದ್ದು. ನೋಡಿ, ಪ್ರಜಾಪತಿ ಅತ್ತುಂ ಯೋಗ್ಯಂ ಅನ್ನಂ ದೇವೇಭ್ಯೋ ವಿಭಜ್ಯ ತದೇತದೇವಂ ಇತ್ಯಾದಿಶತ್. ಪ್ರಜಾಪತಿ ಹಿರಣ್ಯಗರ್ಭ ಬ್ರಹ್ಮ ಲೋಕಗಳನ್ನು ಸೃಷ್ಟಿಸಿದ, ಲೋಕಪಾಲರುಗಳನ್ನು ಸೃಷ್ಟಿಸಿದ. ಲೋಕ ಸೃಷ್ಟಿಸ್ಬಿಟ್ರೆ ಆಗೋದಿಲ್ಲ, ಲೋಕಪಾಲಕರು ಬೇಕಲ್ಲ, ಅದಕ್ಕೆ ಕಾಪಾಡ್ತಕ್ಕಂಥ ಅವರುಗಳನ್ನು ಸೃಷ್ಟಿಸಿದ ಯಾರು? ದೇವತೆಗಳು. ಸೃಷ್ಟಿಸಿ ಬಿಟ್ಟ ಇವ್ರಿಗೆ ಏನಾಗೋಯ್ತು? ಅವರನ್ನ ಸೃಷ್ಟಿಸಿ ಅವರನ್ನೂ ಕೂಡ ಅಶನಾಯ ಪಿಪಾಸೆಗೆ ಒಳಪಡಿಸಿಬಿಟ್ಟ. ದೇವತೆಗಳು ಕೂಡ ನಮ್ಮಂತೆ ಅಶನಾಯ ಪಿಪಾಸೆಗೆ ಒಳಗಾದರು. ಸರಿ, ಸೃಷ್ಟಿ ಮಾಡಿಬಿಟ್ಟ, ಹಸಿವು ಆಗೋಯ್ತು, ಅನ್ನ ಬೇಕಾಯ್ತು, ತಿರ್ಗಾ ಓಡಿದ್ರು ಅಪ್ಪನ ಹತ್ರಕ್ಕೇನೆ, ನಮ್ಗೆ ಅನ್ನ ಕೊಡು, ಸೃಷ್ಟಿ ಮಾಡ್ಬಿಟ್ಟಿಯಲ್ಲ, ಏನ್ ಮಾಡ, ಅನ್ನ ಕೊಡು. ಆಗ ಅನ್ನ ಅಂದ್ರೇನು? ಅತ್ತುಂ ಯೋಗ್ಯಂ, ಅದು ತಿನ್ನುವುದಕ್ಕೆ ಯೋಗ್ಯವಾದದ್ದು. ಇಲ್ಲಿ ಅನ್ನ ಅಂತಂದ್ರೆ ಏನು ಅಂದ್ರೆ ಸಾರ ಅಂತ. ಯಾವ ನಾವು ಆಹಾರವನ್ನು ತೆಗೆದುಕೊಳ್ತೀವೋ ಅದರ ಸಾರತಮವಾದ ಭಾಗ ಇದು. ಹೀಗೆ ಅದನ್ನು ಕೊಡು ಅಂತ ಕೇಳಿದ್ರು. ಅವನೇನ್ ಮಾಡ್ದ? ಪ್ರಜಾಪತಿ ಅನ್ನವನ್ನ ಕೊಟ್ಟ. ಅದಕ್ಕೆ ಬೇಕಾಗಿದ್ದ ಅದನ್ನ ಬೇಡ ನಮಗೆ, ಅನ್ನವನ್ನ ಕೊಟ್ಟ. ಕೊಟ್ಬಿಟ್ಟು ಏನ್ ಮಾಡ್ದ? ಅದನ್ನ 3 ಭಾಗಗಳನ್ನಾಗಿ ವಿಂಗಡಿಸಿ ಕೊಟ್ಟ. 3 ಭಾಗಗಳನ್ನಾಗಿ ವಿಂಗಡಿಸಿ ಕೊಟ್ಟ. ವಿಂಗಡಿಸಿ 3 ಭಾಗಗಳನ್ನ ವಿಂಗಡಿಸೋದಕ್ಕೆ ಮುಂಚೆ ಏನ್ ನೋಡಪ್ಪ, ಇದರಲ್ಲಿ ಯಾವ ಒಂದು ಭಾಗ ಒಂದು ಇದೆಯಲ್ಲ, ಅದು 3 ಲೋಕಗಳ, 3 ಇರೋದೇ 3 ಲೋಕ, ಹೌದ್ ತಾನೆ? ಪೃಥ್ವಿ, ಅಂತರಿಕ್ಷ ಮತ್ತೆ ಸ್ವರ್ಗ ಅಂತಕ್ಕಂಥದ್ದು. ಇವುಗಳನ್ನ ಮೀರಿ ನಿಂತಿದೆಯೋ, ಇವುಗಳನ್ನೂ ಕೂಡ ವ್ಯಾಪಿಸಿದೆಯೋ, ಅದು ನನಗಿರ್ಲಿ, ಇನ್ನು ಮಿಕ್ಕಿದ ನೀವು ತೋಳಿ ಅಂತ ಹೇಳ್ಬಿಟ್ಟು ಕೊಡ್ಬಿಡ. 3 ಭಾಗ ಮಾಡಿ ಅದನ್ನ. ಯಾಕೆ? ಲೋಕ ಪಾಲನೆಗಾಗಿ ಇದನ್ನ ತಿಂದು ಲೋಕವನ್ನ ಪಾಲನೆ ಮಾಡಿ. ಸ್ವರ್ಗ, ಅಂತರಿಕ್ಷ, ಪೃಥ್ವಿ, ಲೋಕ ಅಂತ ಹೇಳಿ ಆ ಲೋಕ ಪಾಲಕ ಅದು ಯಾರವನು? ಆ ರಾಜ ಯಾರು? ಇಂದ್ರ. ಅವನು ಕೊಡ್ಬಿಟ್ಟ. ಹೀಗೇನ್ ಮಾಡ್ದ? ಒಬ್ಬನೇ ಇಂದ್ರ, ಹೌದ್ ತಾನೆ? ಆ ಒಬ್ಬನೇ ಇಂದ್ರ ಅವನು ಆ ಒಂದು ಅನ್ನವನ್ನ ಪ್ರಜಾಪತಿ ಕೊಟ್ಟ ತಗೊಂಡ ಬಂದ್ಮೇಲೆ ಇನ್ನು ಕಾಪಾಡ್ಬೇಕಲ್ಲ, ಇನ್ನು ಅವನಿಗೆ ವಿಧಾನ ಮಾಡಿದ್ರು, ಲೋಕಗಳನ್ನು ಕಾಪಾಡ್ಬೇಕು. ಲೋಕಗಳನ್ನ ಕಾಪಾಡಬೇಕಾದ್ರೆ ಏನು ಅವನಿಗೆ ಅಂದ್ರೆ ಅದನ್ನ ಹೇಳ್ತಾ ಇದ್ದ ನೋಡಿ. ಇಂದ್ರಾಯರಾಜ್ಞೆ. ಈಗ ಭೂಲೋಕದಲ್ಲಿ ಮನುಷ್ಯರಿದ್ರು, ಅವರು ಕೂಡ ಅವರಿಗೆ ಒಂದು ಶರೀರ ದಾರ್ಢ್ಯ ಅಂತಕ್ಕಂಥದ್ದು ಬೇಕಾಯ್ತು. ಈ ಯಾಗವನ್ನು ಮಾಡ್ದ. ಯಾಗವನ್ನು ಮಾಡಬೇಕಾದ್ರೆ ಆ ಅನ್ನ ಇದೆಯಲ್ಲ, ಅದನ್ನ ಸಾರ, ಅದನ್ನ ನಮ್ಗೆ ಬೇಕದು, ಹೌದು, ಅದನ್ನ ಸಾರ ಅದು. ಅದಕ್ಕೆ ಯಾರು? ಒಡೆಯ ಇಂದ್ರ. ಇಂದ್ರಿಗೆ ನಾವು ಅವನ್ನ ತೃಪ್ತಿಪಡಿಸ್ಬೇಕು. ಯಾವುದರಿಂದ? ಹವಿಸ್ಸಿನಿಂದ ಮಾಡ್ಬೇಕು. ಈ ಸಂದರ್ಭದಲ್ಲಿ ಅವನನ್ನು ಹೇಗೆ ತೃಪ್ತಿಪಡಿಸಬೇಕು ಅಂದ್ರೆ ಪುರೋಡಾಶ ಪ್ರದಾನದಿಂದ. ಪುರೋಡಾಶ ಪ್ರದಾನದಿಂದ ತೃಪ್ತಿ ಹೇಗೆ ಅಂದ್ರೆ 3 ಪುರೋಡಾಶವನ್ನು ಕೊಡಬೇಕು. ಯಾಕೆ ಅಂದ್ರೆ ನೋಡಿ, 3 ಭಾಗಗಳನ್ನಾಗಿ ಪ್ರಜಾಪತಿ ಕೊಟ್ಟ. ಸ್ವರ್ಗ, ಅಂತರಿಕ್ಷ, ಪೃಥ್ವಿ ಅಂತ ಅಂದ್ಬಿಟ್ಟು ಈಗ 3 ಲೋಕಗಳಿಗೂ ಒಡೆಯ ಅವನು.
ಹೀಗಾಗಿ ಅವನಿಗೆ 3 ಪುರೋಡಾಶವನ್ನು ಕೊಡು. ಅವನೇ, ಇನ್ಯಾರು ಇಲ್ಲ, ಒಡೆಯ ಬೇರೆ ಇಲ್ಲ, ಇಂದ್ರ ಒಬ್ಬನೇ ಕೊಡಬೇಕು ಅಂತ. ಕೊಡಬೇಕಾದ್ರೆ ಏನ್ ಮಾಡಬೇಕು? ಸ್ವರ್ಗ, ಅಂತರಿಕ್ಷ, ಪೃಥ್ವಿ. ಒಂದು ಇಂದ್ರಾಯ ಸ್ವಾಹ ಅಂತಂತ. ಇಂದ್ರಾಯ ಸ್ವಾಹ ಅಂತಂದ್ರೆ ಯಾವ ಇಂದ್ರ? ಸ್ವರ್ಗದ ಸ್ಥಾನ ಭೇದ ಆಯ್ತಲ್ಲ. ಸ್ವರ್ಗದಲ್ಲಿ ಕಾಪಾಡೋನು ಅವನೇ, 3 ಲೋಕ ಕಾಪಾಡ್ತಾನೆ. ಸ್ವರ್ಗವನ್ನು ಕಾಪಾಡುವಾಗ ಅವನಿಗೇನು ಒಂದ್ ಹೆಸರಾಯ್ತು. ಮತ್ತೆ ಅಂತರಿಕ್ಷವನ್ನ ಪಾಲನೆ ಮಾಡ್ತಾ ಇದ್ದಾನೆ, ಆಗ ಇನ್ನೊಂದು ಹೆಸರು. ಪೃಥ್ವಿಯನ್ನ ಪಾಲನೆ ಮಾಡ್ತಾನೆ, ಆಗ ಇನ್ನೊಂದು ಹೆಸರು ಅವನಿಗೆ. ಒಬ್ಬನೇ ರಾಜ. ನೋಡಿ ಇಲ್ಲೂ ಹೇಗೆ ಅದಕ್ಕೆ ಹೊಂದುತ್ತೆ ನೋಡಿ, ಪ್ರಾಣವಾಯುವಿಗೆ ಒಬ್ಬನೇ. ಆಧ್ಯಾತ್ಮಿಕವಾಗಿ ಇಲ್ಲೂ ಅದು ಹೇಳಿತ್ತು, ಆದಿದೈಹಿಕವಾಗಿ ಇಲ್ಲೂ ಅಷ್ಟೆ. ಸ್ಥಾನ ಭೇದದಿಂದ ಅಲ್ಲಿ 3 ಅವನಿಗೆ ಹೆಸರು ಬಂದಿದೆ. ಏನು 3 ಹೆಸರು ಅಂತಂದ್ರೆ ಅದನ್ನ ಹೇಳ್ತಾರೆ. ಇಂದ್ರಾಯ ರಾಜ್ಞೆ, ಮತ್ತು ರಾಜನಾದ ಇಂದ್ರನಿಗೆ ಪುರೋಡಾಶವನ್ನು ಏಕಾದಶ ಕಪಾಲಂ, ಏಕಾದಶ ಕಪಾಲದಲ್ಲಿ ಇಂದ್ರಾಯ ಅಧಿರಾಜಾಯ, ಮತ್ತೆ ಇಂದ್ರಾಯ ಸ್ವರಾಜ್ಞೆ. ಒಂದು ರಾಜ್ಞೆ ಇಂದ್ರಾಯ, ಇಂದ್ರ ರಾಜನಿಗೆ. ರಾಜ್ಞೆ ಅಂತಕ್ಕಂಥದ್ದು ಚತುರ್ಥಿ ವಿಭಕ್ತಿ ಏಕವಚನ, ಹೋಗ್ತಾನೆ ರಾಜನ್ ಶಬ್ದದಂತೆ. ಈ ಇಂದ್ರಾಯ ರಾಜ್ಞೆ, ಇಂದ್ರರಾಜನಿಗೆ ಒಂದು. ಇಂದ್ರರಾಜ ಯಾವಾಗ ಅದನ್ನು ಹೇಳ್ತಾರೆ. ಈಗ ಸ್ವರ್ಗಲೋಕ, ಅಂತರಿಕ್ಷ, ಪೃಥ್ವಿ ಅಂತ ಇದೆಯಲ್ಲ, ಅವನು ಈ 3 ಲೋಕಗಳಿಗೆ, ಈ ಪೃಥ್ವಿ ಲೋಕವನ್ನ ಯಾವಾಗ ಪಾಲನೆ ಮಾಡ್ತಾನೋ ಅವನಿಗೆ ಇಂದ್ರ ರಾಜ, ದೇವರಾಜ ಅಂತ ಹೆಸರು ಅವನಿಗೆ. ಮತ್ತೆ ಅಂತರಿಕ್ಷವನ್ನು ಲೋಕವನ್ನು ಪಾಲನೆ ಮಾಡುವಾಗ ಅವನಿಗೆ ಅಧಿರಾಜ ಅಂತ ಹೆಸರು ಇದೆ. ಇಂದ್ರ ಅಧಿರಾಜಾಯ ಇಂದ್ರಾಯ ಅಧಿರಾಜ ಅಂತ ಹೆಸರು. ಮತ್ತೆ ಸ್ವರ್ಗವನ್ನು ಯಾವಾಗ ಕಾಪಾಡ್ತಾನೋ ಒಂದು ಕಾಲದಲ್ಲಿ ಅಂತ ಅಷ್ಟ, ಆವಾಗ ಏನಾಗ್ತ ಅವನಿಗೆ ಸ್ವರಾಜ ಅಂತ ಹೆಸರು. ಹೀಗೆ 3 ಹೆಸರು ಅವನಿಗೆ. 3 ಲೋಕ ಕಾಪಾಡ್ತಾನಲ್ಲ, 3 ಹೆಸರಾಯ್ತು. ಈ 3 ಹೆಸರಿನಿಂದ ಅವನಿಗೆ ಹವಿಸ್ಸನ್ನು ಕೊಡಬೇಕು. ಒಂದು ರಾಜ್ಞೆ ಇಂದ್ರಾಯ ಸ್ವಾಹ, ಇನ್ನೊಂದು ಅಧಿರಾಜಾಯ ಇಂದ್ರಾಯ ಸ್ವಾಹ, ಇನ್ನೊಂದು ಸ್ವರಾಜ್ಞೆ ಇಂದ್ರಾಯ ಸ್ವಾಹ. ರಾಜ, ಅಧಿರಾಜ, ಸ್ವರಾಜ ಎಂಬುದಾಗಿ 3 ಹೆಸರಿನಿಂದ ಪುರೋಡಾಶವನ್ನು ಕೊಡ್ತಾನೆ. ಕೊಟ್ಬಿಟ್ಟು ಏನ್ ಮಾಡ್ತಾರೆ? ಹೌದು, ಬೇರೆ ಬೇರೆ ಆಯ್ತಲ್ಲ ಸ್ವಾಮಿ, ಇಲ್ಲೂನು ಬೇರೆ ಬೇರೆ ಯಾಕೆ ಕೊಟ್ಬಿಟ್ರಲ್ಲ ಅಂತ. ಈ ತತ್ವ ಒಂದೇ ಅಂತ ಹೇಳಿದ ಹೇಗೆ? ಯಾವಾಗ 3 ಬೇರೆ ಆಯ್ತಾ, ಅವನೇ ಇಂದ್ರ ಬೇರೆ, ಇಂದ್ರ ಬೇರೆ. ನೀವು ಅದನ್ನ ಎಲ್ಲಿ ಹೇಳಿದ್ದಾರೆ ಇಲ್ಲಿ ಅಂತ ಹೇಳಿದ್ರೆ, ಅದಕ್ಕೆ ಕಾರಣ ಎಂದು ಹೇಳ್ತಾ ಇದ್ದ ನೋಡಿ. ಸರ್ವೇಷಾಂ ಅಭಿಗಮಯನ್ ಅಂದ್ರೆ ಏನು? ಸರ್ವೇಷಾಂ ದೇವತಾನಾಂ ಅಂತ, ದೇವತೆಗಳು ಅಭಿಗಮಯನ್ ಅಂದ್ರೆ ಎಲ್ಲ ದೇವತೆಗಳನ್ನು ಕೂಡ ಅವರ ಒಂದು ಅನುಗ್ರಹವನ್ನ ದೊರಕಿಸಿಕೊಡುವುದಕ್ಕೆ ಏನ್ ಹೇಳ್ತಾರೆ? ಅದಕ್ಕಾಗಿ ಇನ್ನೊಂದು ಪದವನ್ನ ಹಾಕಿದ್ದಾರೆ ಅಲ್ಲಿ. ಏನಂದ? ಅಕ್ಷಂಬಟ್ಕಾರಂ ಅಂತ. ಅಕ್ಷಂಬಟ್ಕಾರ ಅಂತ ಅದೊಂದು ಯಾವೊಂದು ಸ್ಪೆಸಿಫಿಕ್ ಆಗುತ್ತೆ, ಅಕ್ಷಂಬಟ್ಕಾರ ಅಂತಂತ. ಅದನ್ನ ಹಾಕಿದ್ದಾರೆ. ಯಾಕೆ ಅಂತಂದ್ರೆ ಬೇರೆಯದು ಒಂದಕ್ಕೆ ಕೊಟ್ರೆ ಇನ್ನೆರಡು ವ್ಯರ್ಥವಾಗಬೇಕಲ್ಲ, ಅಥವಾ ಬೇರೆ ದೇವತೆಗಳ ವ್ಯರ್ಥವಾಗೋಯ್ತಾ? ಇಲ್ಲ, ಯಾವುದು ವ್ಯರ್ಥವಾಗಿಲ್ಲ, ಎಲ್ಲವೂ ಕೂಡ ಸಾರ್ಥವೇ ಆಗಿದೆ. ಒಂದೇ ತತ್ವ, ಎಲ್ಲವೂ ಕೂಡ 3 ಇದ್ರೆ ಒಂದೇ ತತ್ವ ಅಂತ ಹೇಳುವುದಕ್ಕೋಸ್ಕರ ಈ ಅಕ್ಷಂಬಟ್ಕಾರ ಅಂತ ಹಾಕಿದೆ. ಅಕ್ಷಂಬಟ್ಕಾರ ಅಂದ್ರೆ ಏನು? ಇವೆಲ್ಲ ಇದು ಪೆಕ್ಯೂಲಿಯರ್ ವರ್ಡ್ ಅಂತಾರ, ಆ ತರ ನೀವು ಯಾವ ಡಿಕ್ಷನರಿಯಲ್ಲೂ ಸಿಕ್ಕೋದಿಲ್ಲ. ಇದು ಸಿಕ್ಬೇಕಾದ್ರೆ ಎಲ್ಲಿ ಒಂದೇ ಒಂದು ಕಡೆ ಯಾಸ್ಕರ ನಿರುಕ್ತ ಅಥವಾ ಈ ಒಂದು ಭಗವಾನ್ ಶಬರ ಸ್ವಾಮಿಗಳ ಭಾಷ್ಯ ಅಷ್ಟೇ. ಶಬರ ಸ್ವಾಮಿಗಳ ಭಾಷ್ಯನೂ ಕೂಡ ಅವರು ಯಾವ್ದ್ರ ಮೇಲೆ ಆಧಾರದ ಮೇಲೆ ಅವರು ಅರ್ಥ ಮಾಡಿರ್ತಾರೆ ಪದಗಳಿಗೆ, ಅಂದ್ರೆ ಅವರು ಕೂಡ ನಿರುಕ್ತರ ಆಧಾರದ ಮೇಲೆ ಅರ್ಥ ಮಾಡಿರ್ತಕ್ಕಂಥ. ನೋಡಿ, ನಿರುಕ್ತದಲ್ಲಿ ಹೀಗೆ ಹೇಳಿದ್ದಾರೆ ಯಾಸ್ಕರು, ನಾವು ಹೀಗೆ ಹೇಳ್ತಾ ಅಷ್ಟೇ, ಬೇರೆ ಏನಿಲ್ಲ. ಈಗ ಈ ಪ್ರಕೃತ ಅಕ್ಷಂಬಟ್ಕಾರ ಅಂದ್ರೆ
ಈ ಅಕ್ಷಂಬಟ್ಕಾರ ಅಂದ್ರೆ ಅದನ್ನ ವಿಗ್ರಹ ಮಾಡಿದ್ರೆ ಏನಾಗುತ್ತೆ ನೋಡಿ. ನ ಕ್ಷಂಬಟ್ಕಾರ ಅಕ್ಷಂಬಟ್ಕಾರ ಹೋಗ್ತಾನೆ. ನ ಯಜ್ಞ ಅಯಜ್ಞ ಇದ್ದ ಹಾಗೆ. ನ ಧನಿ ಅಧನಿ ಹೀಗೆ. ನ ಕ್ಷಂಬಟ್ಕಾರ ಅಕ್ಷಂಬಟ್ಕಾರ. ಇನ್ನು ಕ್ಷಂಬಟ್ಕಾರ ಅಂದ್ರೇನು? ಈ ಡಿಕ್ಷನರಿಯಲ್ಲಿ ಯಾವುದಿರ್ಲೂ ಸಿಕ್ಕೋದಿಲ್ಲ ಚಮತ್ಕಾರ ಅಂತ. ಅದೊಂಥರ ಒಂದು ಉಚ್ಚಾರ ಮಾಡಿ ಪ್ರಯೋಗ ಮಾಡ್ತಕ್ಕಂಥ ಒಂದು ಶಬ್ದ, ಒಂದು ವಿಶಿಷ್ಟವಾದ ಒಂದು ಪದ ಅದು. ಚಂಬಟ್ಕಾರ ಅಂದ್ರೆ ವ್ಯರ್ಥವಾಗುವುದು ಅಂತ ಅರ್ಥ. ಅಕ್ಷಂಬಟ್ಕಾರ ಅಂದ್ರೆ ಚಂಬಟ್ಕಾರ ಅಂದ್ರೆ ವ್ಯರ್ಥವಾಗದಿರುವುದು ಅಂತ ಅರ್ಥ. ಅಷ್ಟೇ, ಬೇರೆ ಏನಿಲ್ಲ. ಅಕ್ಷಂಬಟ್ಕಾರಂ ಅಂದ್ರೆ ಬೇರೆ ಎಲ್ಲ ಬೇರೆ ದೇವತೆಗಳಿಗೆ ಅವರನ್ನು ಕೂಡ ತತ್ವದಲ್ಲಿ ಯಾವ ಭೇದವೂ ಇಲ್ಲ, ಎಲ್ಲವನ್ನು ಸೇರಿಸಿ ಅವರೆಲ್ಲರ ಒಂದು ಅನುಗ್ರಹವನ್ನು ಇದನ್ನು ಪಡೆಯಬೇಕು, ಅದೆಲ್ಲ ದೊರಕಿಸಿ ಕೊಡುವುದಕ್ಕಾಗಿ ನಾವು ಇಂದ್ರನಿಗೆ ಭೂಲೋಕದಲ್ಲಿ ಪೃಥ್ವಿಯಲ್ಲಿ ಇದ್ದಾಗ ಇಂದ್ರರಾಜ, ಅಂತರಿಕ್ಷದಲ್ಲಿ ಕೊಡುವಾಗ ಅವನಿಗೆ ಅಧಿರಾಜ, ಸ್ವರ್ಗದಲ್ಲಿ ಮತ್ತೆ ಸ್ವರಾಜ ಅಂತ ಹೇಳಿ ಮೂರ್ಧಾನ ಕೊಡ್ತಾರೆ ಅಂತ ಹೇಳಿ ನೋಡಿ. ಇಲ್ಲಿ ಇತ್ಯತೋ ಇಲ್ಲಿ ಇತ್ಯತೋ ಈ ಅಕ್ಷಂಬಟ್ಕಾರ ಅಂತ ಹೇಳೋದ್ರಿಂದ ನಮಗೇನ್ ಸಂದೇಹ ಬರ್ಬೋದು ಅಂತಂದ್ರೆ, ಇಂದ್ರ ಅಭೇದಾಚ ಸಹ ಪ್ರಧಾನ ಶಂಕಾಯಾಮ್. ಇಂದ್ರ ಒಬ್ಬನೇ ಆಗಿದ್ದಾನೆ, ಇಂದ್ರ ಒಬ್ಬನೇ, ಬೇರೆ ಇಂದ್ರ ಅಭೇದ ಹೋಗ್ತಾನೆ. ಅಭೇದಾಚ ಸಹ ಪ್ರಧಾನ ಶಂಕಾಯಾಮ್ ಅಂದ್ರೆ ಏನು? ಓಹೋ ಇಲ್ಲ ರೀ, ಒಂದೇ ಒಂದು ಜೊತೆಯಲ್ಲಿಯೇ ಕೊಡಬೇಕು ಎಲ್ಲವನ್ನು ಎಂಬುದಾಗಿ ನಮಗೆ ತೋರುತ್ತೆ. ಯಾಕೆ ತತ್ವ ಒಂದೇ, ಇಂದ್ರ ಅಭೇದ, ಒಂದೇ ಕೊಡ್ಬೇಕು, ಒಂದೇ ಪುರೋಳಾಶ್ವನ ಒಂದೇ ಕೊಡ್ಬೇಕು ತೋರುತ್ತೆ, ಒಂದೇ ಸರಿ. ಅದು ಆ ಥರ ಶಂಕೆ ಬರೋ ಸಂದರ್ಭ ಇದೆ ಇಲ್ಲಿ. ಆದ್ದರಿಂದ ಅದು ಬರದೆ ಇರಲಿ ಎನ್ನುವುದಕ್ಕಾಗಿ ಈ ಅಕ್ಷಂಬಟ್ಕಾರ ಅಂದ್ರೆ ಬೇರೆ ಯಾವುದೂ ಕೂಡ ಇದು ಬೇರೆ ಬೇರೆಯೇ ಕೊಡಬೇಕು, ಆದರೂ ಕೂಡ ಇದು ಇನ್ನೊಂದು ಬೇರೆ ಬೇರೆ ಒಂದು ಕೊಟ್ಟರೆ ಯಾವ್ದು ಒಂದು ಕೊಡ್ತೇವೆ ಅಧಿರಾಜ, ಅದನ್ನೇ ಇನ್ನೊಬ್ಬ ಸ್ವರಾಗಿ ಕೊಟ್ಟರೆ ಆಗೋದಿಲ್ಲ. ಅದಕ್ಕೆ ಅದು ವ್ಯರ್ಥವಾಗದಿರಲಿ ಅಂತಕ್ಕಂಥದಕ್ಕೆ ಇದನ್ನ ಹೇಳ್ತಾರೆ ಅಂತಕ್ಕಂಥದ್ದು. ಇದನ್ನ ಇನ್ನೂ ವಿಸ್ತಾರವಾಗಿ ಇದು ಎಲ್ಲಿ ಶಾಬರ ಭಾಷೆಯಲ್ಲಿ ಇದೆ. ಶಾಬರ ಭಾಷೆಯಲ್ಲಿ ಒಂದು ಅದಕ್ಕೆ ವಾರ್ತಿಕ, ಅಯ್ಯೋ ಇವೆಲ್ಲ ಒಂದು ಸಮುದ್ರ ಇದ್ದ ಹಾಗೆ, ಎಷ್ಟು ಬೇಕೋ ಅಷ್ಟು ಮಾತ್ರ ನಿಮಗೆ ಸಂಕ್ಷೇಪವಾಗಿ ಹೇಳಿದ್ರು ಕೂಡ ಹೇಳಿದೆ. ಅದು ಸಂಕ್ಷೇಪ ಹೇಳಿದ್ರೆ ಕೆಲವು ಬಿಟ್ಟು ಹೋಗ್ಬಿಡುತ್ತೆ, ಕೆಲವು ಹೇಳೋಕ್ಕಾಗಲ್ಲ, ಅಥವಾ ನಮ್ಗೆ ಮರ್ತು ಹೋಗ್ಬೋದು, ಬಿಟ್ಟು ಹೋಗ್ಬೋದು, ಏನೋ ಆಗುತ್ತೆ. ಇರ್ಲಿ, ಅದನ್ನೇ ಇದನ್ನೇ ನಾವು ಅಧ್ಯಯನ ಮಾಡ್ತಾ ಇದೀವಿ, ಅದನ್ನು ಹಾಗೆ ಅಧ್ಯಯನ ಮಾಡ್ಬೇಕು ಅಷ್ಟೇ. ಆವಾಗ ಇರ್ಲಿ, ಇದು ಪೂರ್ತಿ ಇದು ಗೊತ್ತಾಯ್ತಲ್ಲ, ಈ ಸಹ ಪ್ರಧಾನ ಶಂಕ ಅದು ಬರದೇ ಇರಲಿ ಅಂತಂದ್ಬಿಟ್ಟು ರಾಜ ಆದಿ ಗುಣಭೇದಾತ್, ರಾಜ ಅಧಿರಾಜ ಸ್ವರಾಜ ಎಂಬುದಾಗಿ ಗುಣಭೇದಾತ್, ಇದು ಗುಣದಲ್ಲಿ ಭೇದ. ಎಲ್ಲಿ ಭೇದ? ತತ್ವದಲ್ಲಿ ಭೇದ ಇಲ್ಲ, ಇದು ಗುಣದಲ್ಲಿ ಮಾತ್ರ ಭೇದ. ಮತ್ತೆ ಇನ್ನೊಂದು, ಇವೆರಡು ಮೂರನ್ನು ಬೇರೆ ಬೇರೆಯಾಗಿ ಕೊಡ್ಬೇಕು ಅಂತ ಅನ್ನೋದಕ್ಕೆ ಇನ್ನೊಂದು ಗಮಕ ಏನು ಅಂದ್ರೆ ಯಾಜ್ಞಾನುವಾಕ್ಯ ವ್ಯತ್ಯಾಸ ವಿಧಾನಾಚ್ಯ. ಇದೊಂದು ಟೆಕ್ನಿಕ್. ಯಾಜ್ಯ ಮತ್ತೆ ಅನುವಾಕ್ಯ. ಯಾಜ್ಯ ಅಂದ್ರೇನು, ಅನುವಾಕ್ಯ ಅಂದ್ರೇನು? ಅನುವಾಕ್ಯ ಅಂದ್ರೆ ಇಲ್ಲಿ ಪುರೋನುವಾಕ್ಯ ಅಂತ ಅರ್ಥ. ಎರಡು ಯಾವುದೇ ನಾವು ಇವೆಲ್ಲ ನಮ್ಗೆ ಬಂದು ಅದರ ಲೀಸ್ಟ್ ನಾಲೆಡ್ಜ್ ಅಂತೀವಲ್ಲ, ಅದೂ ಇರೋದಿಲ್ಲ. ಅದು ಎಷ್ಟೋ ಜನ ಮಾಡಿಸ್ತಕ್ಕಂಥ ಅವ್ರಿಗೂ ಇರೋದಿಲ್ಲ. ಕೆಲವರು ಇರುತ್ತೆ, ಇಲ್ಲ ಅಂತಲ್ಲ, ಕೆಲವರು ವಿದ್ವಾಂಸರಿಗೆ ಇರುತ್ತೆ, ಇಲ್ಲ ಅಂತಲ್ಲ. ಸಾಮಾನ್ಯವಾಗಿರೋರು ಯಾರಿಗೂ ಇರೋದಿಲ್ಲ ಇವೆಲ್ಲ. ಯಾಜ್ಯ ಅಂದ್ರೇನು, ಅನುವಾಕ್ಯ ಪುರೋನುವಾಕ್ಯ ಅಂದ್ರೇನು ಅಂತಕ್ಕಂಥ ಏನಿಲ್ಲ. ಇದಕ್ಕೆ ಈ ಪ್ರತಿಯೊಂದು ಮಂತ್ರದಲ್ಲಿಯೂ ಪ್ರತಿಯೊಂದು ಯಜ್ಞದಲ್ಲಿಯೂ ಕೂಡ ಮಾಡುವಾಗ ಈ ಹವಿಸ್ಸನ್ನು ಕೊಡ್ತಾರಲ್ಲ, ಸ್ವಾಹಾಕಾರ ಮಾಡಿ ಆ ಸ್ವಾಹಾಕಾರವನ್ನ ಹೇಳಿ ಹವಿಸ್ಸನ್ನು ಅರ್ಪಣೆ ಮಾಡುವಾಗ ಏನು ಎರಡು ಒಂದು ಸ್ಟೇಜ್ ಅಂತ ಇದೆ. ಎರಡು ಸ್ಟೇಜ್ ಅಂತಕ್ಕಂಥ ಎರಡು ಸಂಜೆ ಇದು
ಏನಂತ ಕೇಳ್ಬೋದು. ಎಲ್ಲ ಸ್ಟೇಜು ಏನು, ಒಂದು ಯಾವ ದೇವತೆಗೆ ನೀವು ಹವಿಸ್ಸನ್ನ ಕೊಡ್ತಾ ಇದ್ದೀರೋ ಅವರನ್ನ ಈ ಸ್ತೋತ್ರ ಮಾಡಿ ಅವನನ್ನ ಹೊಗಳಿ ಅವನನ್ನ ಕರಿಬೇಕು. ನೋಡಪ್ಪ, ನಾವು ಹವಿಸ್ಸನ್ನು ಕೊಡ್ತಾ ಇದ್ದೀವಿ, ಬಾರಪ್ಪ ಅಂತ. ಇಂತಹ ಈ ಸ್ತೋತ್ರ ಇದೆಯಲ್ಲ, ಅದನ್ನ ಮಾಡತಕ್ಕಂತಹ ಮಂತ್ರ, ಅದಕ್ಕೆ ಬರ್ತಕ್ಕಂತಹ ಈ ಅದನ್ನ ಅನುಸರಿಸಿ ಬರ್ತಕ್ಕಂಥ ಅವ್ರಿಗೆ ಅವ್ರನ್ನ ಹೊಗಳ್ತಕ್ಕಂಥದ್ದು ಮಾಡೋದು ಇದೆಯಲ್ಲ, ಈ ಮಂತ್ರಕ್ಕೆ ಇದಕ್ಕೆ ಪುರೋಣವಾಕ್ಯ ಅಂತಂತೆ. ಮತ್ತೆ ಯಾಜ್ಯ ಅಂತಂದ್ರೇನು, ಆ ಸ್ವಾಹ ಅಂತ ಹೇಳುವಾಗ ಯಾವ ಒಂದು ಮಂತ್ರವನ್ನು ಹೇಳಿ ಕೊಡ್ತಾರೋ ಆ ಮಂತ್ರ ಪ್ರತಿಯೊಂದಕ್ಕೂ ಕೂಡ ಈ ಮೀಮಾಂಸಾ ಸೂತ್ರ ಇದೆಯಲ್ಲ ಜೈಮಿನಿಗಳದ್ದು, ಅದರಲ್ಲಿ ಅದಕ್ಕೆ ಇಂತಹ ಮಂತ್ರವನ್ನು ಪ್ರಯೋಗ ಮಾಡಬೇಕು ಅಂತ ಪೂರ್ತಿ ವಿಸ್ತಾರ ಬರೆದು ಬಿಟ್ಟಿದ್ದಾರೆ. ಹಾಗೆ ಪ್ರತಿಯೊಂದಕ್ಕೂ ಕೂಡ ಒಂದು ಯಾಜ್ಯ, ಒಂದು ಪುರೋಣವಾಕ್ಯ ಅಂತಕ್ಕಂಥದ್ದು ಇದೆ. ಇದ್ರ ಮೇಲೆ ಬೇಕಾದ ಚರ್ಚೆ ನಡೆಯುತ್ತೆ ನೋಡ್ರಿ. ಇವಾಗ ಮೊಟ್ಟ ಮೊದಲೇ ತಗೊಂಡ್ರೆ ಇವಾಗ ಅಗ್ನಿಮೀಳೆ ಪುರೋಹಿತಂ ಅಂತಕ್ಕಂಥದ್ದು ಋಗ್ವೇದ ಮೊದಲನೇ ಮಂತ್ರ. ಇದು ಯಾಜ್ಯ ಮಂತ್ರವೋ ಪುರೋಣವಾಕ್ಯ ಮಂತ್ರವೋ ಅಂತ ಎಲ್ಲ ನಮಗೆ ಬೇಡ ಸದ್ಯಕ್ಕೆ. ಹೀಗೆ ಯಾಜ್ಯ ಅನುವಾಕ್ಯ ವ್ಯತ್ಯಾಸ ವಿಧಾನಾಚ. ಇಲ್ಲಿ ಏನ್ ಮಾಡಿದ್ದಾರೆ ಪ್ರಕೃತ 3 ಸಂದರ್ಭಗಳಲ್ಲಿಯೂ ಕೂಡ ಇಂದ್ರರಾಜ, ಅಧಿರಾಜ, ಸ್ವರಾಜ ಮೂರಲ್ಲೂ ಕೊಡುವಾಗ ಬೇರೆ ಬೇರೆ ಅಂತ ಹೇಳ್ಬೇಕಲ್ಲ. ಇಲ್ಲೂ ವಾಯುಪ್ರಾಣ ಬೇರೆ ಬೇರೆ ಉಪಾಸನೆ ಮಾಡಬೇಕು ಅಂತಾನೆ, ಅದಕ್ಕೆ ದೃಷ್ಟಾಂತ ಇದು ಬೇರೆ ಬೇರೆ. ಇಂದ್ರ ಒಬ್ಬನೇ ಆದ್ರೂ ಕೂಡ ಇಲ್ಲಿ ಬೇರೆ 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 ಅನ್ನೋಕೆ ಪ್ರಮಾಣ ಬೇಕು. ಪ್ರಮಾಣ ಏನು ನೋಡಿ, ಒಂದು ಅಕ್ಷಂಭಟ್ಕಾರ ಹೇಳಿದ್ದಾರೆ, ಮತ್ತೆ ಎಲ್ಲರಿಗೂ ಅನುಗ್ರಹ ಪಡೆಯಬೇಕು. ಮತ್ತೆ ಇನ್ನೊಂದು ಈ ಯಾಜ್ಯ ಪುರೋಣವಾಕ್ಯ ಹೇಳ್ಬೇಕಲ್ಲ, ಅದು ಬಹಳ ಮುಖ್ಯವಾದದ್ದು. ಇದು ಯಾವ ಮಂತ್ರ ಹೇಳ್ಬೇಕು ಅಂತ, ಅದರಲ್ಲಿಯೂ ಕೂಡ ಯಾಜ್ಯಾನವಾಗಿ ವ್ಯತ್ಯಾಸ ವಿಧಾನಾಚ, ವ್ಯತ್ಯಾಸವನ್ನು ಮಾಡಿ ಹೇಳಿಬಿಟ್ಟಿದ್ದಾರೆ. ಅಂದ್ರೇನು, ಇಂದ್ರರಾಜನಿಗೆ ಪೃಥ್ವಿ, ಇಂದ್ರರಾಜನಿಗೆ ಹವಿಸ್ಸನ್ನು ಕೊಡುವಾಗ ಏಕಾದಶ ಕಪಾಲದಲ್ಲಿ ಪುರೋಡಾಶವನ್ನು ಕೊಡುವಾಗ ಇದು ಯಾಜ್ಯ ಮಂತ್ರ, ಇದು ಪುರೋಣವಾಕ್ಯ ಮಂತ್ರ ಅಂತ ಹೇಳಿದ್ದಾರೆ. ಮತ್ತೆ ಈ ಅಧಿರಾಜನಿಗೆ ಕೊಡುವಾಗ ಏನ್ ಮಾಡಿ ಹೇಳಿದ್ದಾರೆ, ವ್ಯತ್ಯಾಸ ಮಾಡಿ ಹೇಳಿದ್ದಾರೆ. ಇದು ಪುರೋಣವಾಕ್ಯ, ಅದು ಯಾಜ್ಯ ಅಂತ ಹೇಳಿಬಿಟ್ಟಿದ್ದಾರೆ. ಇನ್ನೊಂದು ಕಡೆ ತಿರುಗಾ ಅದನ್ನು ವ್ಯತ್ಯಾಸ ಮಾಡಿ ಹೇಳಿದ್ದ. ಹೀಗೆ ಯಾಜ್ಯ ಪುರೋಣವಾಕ್ಯ ಮಂತ್ರಗಳಲ್ಲಿಯೂ ಕೂಡ ವ್ಯತ್ಯಾಸ ಮಾಡಿ ಹೇಳಿದ್ದಾರೆ, ಮತ್ತೆ ಅಕ್ಷಂಭಟ್ಕಾರದಿಂದಲೂ ಹೇಳಿದ್ದಾರೆ. ಆದ್ದರಿಂದ ಏನಾಯ್ತು, ತತ್ವ ಒಂದೇನಪ್ಪ ಇಂದ್ರ, ಆದರೂ ಕೂಡ ಈ 3 ಇಂದ್ರಗಳನ್ನ ಬೇರೆ ಬೇರೆ ಬೇರೆಯಾಗಿ ಉಪಾಸನೆ ಮಾಡಬೇಕು, ಬೇರೆ ಬೇರೆಯಾಗಿ ಅವರಿಗೆ ಹವಿರ್ದಾನ ಮಾಡಬೇಕು. ಅದೇ ಪ್ರಧಾನ, ಹವಿರ್ದಾನ ಮಾಡಬೇಕು ಅಂತಕ್ಕಂಥದ್ದು. ಹೀಗೆ ನೋಡಿ, ಯಾಜ್ಯಾನವಾಕ್ಯ ವ್ಯತ್ಯಾಸ ವಿಧಾನಚ್ಚ ಯಥಾನ್ಯಾಸ, ನ್ಯಾಸ ಅಂದ್ರೆ ಉಪನ್ಯಾಸ, ಯಥಾ ಉಪನ್ಯಾಸ ಅಂದ್ರೆ ಎಲ್ಲ ಹೇಳಿರೋ ಹಾಗೆ. ದೇವತಾ ಪೃಥಕ್ವಾತ್, ಯಾವಾಗ ಪುರೋಣವಾಕ್ಯ ಬೇರೆ ಆಯ್ತು, ಯಾಜ್ಯ ಬೇರೆ ಆಯ್ತು, ಪ್ರತಿಯೊಂದಕ್ಕೂ ಕೂಡ ಇಂದ್ರ, ಅಧಿರಾಜ, ಸ್ವರಾಜನಿಗೆ ಬೇರೆ ಬೇರೆ ಆಗೋಯ್ತು. ಹೀಗಿರೋದ್ರಿಂದ ಏನಾಯ್ತು, ದೇವತಾ ಪೃಥಕ್ತ್ವಂತು ಮತ್ತೆ ಪ್ರಧಾನ ಪೃಥಕ್ತ್ವಂ ಭವತಿ. ಪ್ರಧಾನ ಆ ಪುರೋಡಾಶವನ್ನು ಪ್ರದಾನ ಮಾಡ್ತಾನೆ, ಅದನ್ನು ಕೂಡ ಬೇರೆ ಬೇರೆಯಾಗಿ ಆಯ್ತು. ಏನು, ಎರಡಕ್ಕೂ ಒಂದೇ ಮಂತ್ರ, ಎಲ್ಲದಕ್ಕೂ ಒಂದೇ ಮಂತ್ರ ಅಲ್ಲ. ಇದಕ್ಕೆ ಯಾಜ್ಯ ಅಂತ ಹೇಳಿದ್ದು, ಅದಕ್ಕೆ ಪುರೋಣವಾಕ್ಯ. ಹಾಗೆ ವ್ಯತ್ಯಾಸ ಮಾಡಿ ಹೇಳಿದ್ದಾರಲ್ಲ, ಇದರಿಂದಲೂ ಗೊತ್ತಾಗ್ತದೆ ಎಲ್ಲ ಬೇರೆ ಬೇರೆ ಅಂತ. ಆದ್ದರಿಂದ ಏನಾಯ್ತು, ಸಿದ್ಧಾಂತ ಆಯ್ತು. ಏವಂ ತತ್ವಾಭೇದೇಪಿ ಆಧ್ಯೇಯಾಂಶ ಪೃಥಕ್ವಾತ್ ಆಧ್ಯಾನ ಪೃಥಕ್ತ್ವಂ ಇತ್ಯರ್ಥ. ಇದು ನಿರ್ಣಯ ಮಾಡ್ಬಿಟ್ಟು ನೋಡಪ್ಪ. ಹೀಗೆ ತತ್ವಾಭೇದೇಪಿ, ತತ್ವ ಅಭೇದೇಪಿ, ಇಂದ್ರ ಒಬ್ಬನೇ, ಏನೂ ಇಲ್ಲ, ಒಬ್ಬನಿಗೆ ಕೊಟ್ಟಿದ್ದವನು ಪ್ರಜಾಪತಿ. ಆದರೂ ಕೂಡ ತತ್ವದಲ್ಲಿ ಯಾವ ಭೇದ ಇಲ್ಲದಿದ್ರೂ ಕೂಡ ಆಧ್ಯೇಯಾಂಶ ಪೃಥಕ್ವಾತ್. ಆಧ್ಯೇಯ ಅಂದ್ರೇನು, ನಾವು ಯಾರನ್ನ ಉಪಾಸ್ಯವನ್ನಾಗಿ ಮಾಡಿ ಹವಿಸ್ಸನ್ನ ಕೊಡ್ತೇವೋ ಅದು ಬೇರೆ ಬೇರೆ ಆಯ್ತು. ಇಂದ್ರನಿಗೆ ರಾಜನಿಗೆ ಬೇರೆ, ಸ್ವರಾಜನಿಗೆ ಬೇರೆ, ಅಧಿರಾಜನಿಗೆ ಬೇರೆ ಬೇರೆ ಆಯ್ತಲ್ಲ. ಹೀಗೆ ಆಧ್ಯಾನ ಪೃಥಕ್ವಾತ್ ಮತ್ತೆ ಆಧ್ಯಾನ ಪೃಥಕ್ತ್ವಂ.
ಆ ಧ್ಯಾನ ಅಂದ್ರೆ ಆ ಕರ್ಮ ಏನಿದೆ ಉಪಾಸನ ಅಂತಕ್ಕಂಥ ವಿಧಿ ಇದೆಯಲ್ಲ ಅದು ಕೂಡ ಬೇರೆ ಆಯ್ತು. ಇಲ್ಲೂ ಅದೇ ತರಹ ವಾಯು ಪ್ರಾಣ ಎರಡೂ ಕೂಡ ಒಂದೇ ತತ್ವ ಒಂದೇ. ಏನು ನೀನು ಹೇಳಿದ್ರು ಸರಿಯಾಗಿದೆ ಅದು. ಆದರೂ ಕೂಡ ಪ್ರಧಾನವದೇವ ತದುಕ್ತಂ. ತತ್ ಇವಾಗ ಹೇಳೋದಲ್ಲ, ಇದು ಸಂಕರ್ಷ ಕಾಂಡದಲ್ಲಿ ಬರ್ತಕ್ಕಂಥದ್ದು. ಈ ಈ ಭಾಗ ಅಲ್ಲ, ಇದು ಈ ಎರಡನೆಯ ಕಾಂಡದಲ್ಲಿ ಬಂದಿದೆ. ಇದಕ್ಕೆ ವಿಧಾನ ಎಲ್ಲ ಸಂಕರ್ಷ ಕಾಂಡದಲ್ಲಿ ಇದೆ, ಪ್ರಧಾನ ಕೊಡಬೇಕಾದ್ದು. ಹೀಗೆ ಆಧ್ಯಾನ ಉಪಾಸನೆಯೂ ಕೂಡ ಬೇರೆಯಾಯಿತು, ತತ್ವಭೇದವಿದ್ದರೂ ಕೂಡ. ತದುಕ್ತಂ ಇಲ್ಲೇ ಹೇಳ್ಬೇಕು, ತದುಕ್ತಂ ಸಂಕರ್ಷೆ ನಾನಾವ ದೇವತಾ ಪೃಥಜ್ಞಾನಾತ್. ಪೃಥಜ್ಞಾನಾತ್ ಅದೇನು, ಬೇರೆ 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 ಉಪಾಸನೆಗಳು ಜ್ಞಾನವಿರುವುದರಿಂದ ನಾನಾವೈ ದೇವತಾ ಅಂದ್ರೆ ಈ ದೇವತೆಗಳೆಲ್ಲರೂ ಕೂಡ ಬೇರೆ ಬೇರೆ, ಎಲ್ಲ ಬೇರೆ ಬೇರೆಯಾಗಿಯೇ ಉಪಾಸ್ಯರಾಗಿದೆ. ಆದರೆ ಎಲ್ಲ ಒಂದೇ, ಎಲ್ಲರಿಗೂ ಒಂದೇ. ಇಂದ್ರನ ರಾಜ, ಆ ಇಂದ್ರನೇ ರಾಜ, ಆದರೂ ಕೂಡ ಅವನಿಗೂ ಕೂಡ ಭೇದ ಅಲ್ಲಿ ಹೇಳಿ. ತತ್ರತು ದ್ರವ್ಯ ದೇವತಾ ಭೇದಾತ್ ಯಾಗ ಭೇದೋ ವಿದ್ಯತೆ. ಇನ್ನು ಇಲ್ಲಿಗಲ್ಲಿ ಏನ್ ವ್ಯತ್ಯಾಸ? ದೃಷ್ಟಾಂತ ತರೋದಿಲ್ಲ ಸ್ವಾಮಿ. ಇಲ್ಲಿ ಈ ದ್ರವ್ಯ ಭೇದ ಇದೆ, ಎಲ್ಲ ಇಲ್ಲೇನಿದೆ? ವಾಯು ಪ್ರಾಣ ಉಪಾಸನ ಅಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ ನೋಡಪ್ಪ, ದ್ರವ್ಯ ದೇವತಾ ಭೇದ, ಅಲ್ಲಿ ದ್ರವ್ಯ ಭೇದ ಇದೆ, ದೇವತಾ ಭೇದ ಇದೆ. ಆದ್ರಿಂದ ಏನು, ಯಾಗ ಭೇದ, ಕರ್ಮ ಮಾಡ್ತಾನಲ್ಲ ಅದು ಯಾಗ ಭೇದ. ಇಲ್ಲಿ ಹಾಗೆ ಯಾವ ವಿದ್ಯಾಭೇದವೂ ಇಲ್ಲ, ಇಲ್ಲಿ ಒಂದೇ ಉಪಾಸನೆ ವಾಯುಪ್ರಾಣ. ಸಂವರ್ಗ ವಿದ್ಯೆ ಅಂತಕ್ಕಂಥದ್ದು ಒಂದೇ. ಇದು ಉಪಕ್ರಮೋಪಸಂಹಾರಾಭ್ಯಾಂ ಅಧ್ಯಾತ್ಮ ಅಧಿದೇವೋಪದೇಶೇಶು ಏಕವಿದ್ಯಾ ವಿಧಾನ ಪ್ರತೀತೆ. ಇದು ಹೇಗೆ ಗೊತ್ತಾಗುತ್ತೆ ಅಂದ್ರೆ, ಉಪಕ್ರಮದಲ್ಲೂ ಅದೇ, ಉಪಸಂಹಾರದಲ್ಲೂ ಅದೇ. ಏನು ಆಧ್ಯಾತ್ಮಿಕವಾಗಿ ಆದಿದೈವಿಕವಾಗಿ ಉಪದೇಶ ಮಾಡುವಾಗ ಏಕವಿದ್ಯಾ ವಿಧಾನ ಪ್ರತೀತೆ ಅಂದ್ರೆ ಒಂದೇ ಒಂದು ವಿದ್ಯೆಯನ್ನು ವಿಧಾನ ಮಾಡಿ ಹೇಳಿರುವುದರಿಂದ. ಯಾವುದು? ಒಂದೇ ಒಂದು ವಿದ್ಯೆ, ಸಂಪರ್ಕ ವಿದ್ಯೆ ಅಂತಕ್ಕಂಥದ್ದು ಹೇಳುವ ಒಂದೇ. ಮತ್ತು ವಿದ್ಯೈಕ್ಯೇ ಪಿತು ಅಧ್ಯಾತ್ಮ ಅಧಿದೈವ ಭೇದಾತ್ ಪ್ರವೃತ್ತಿ ಭೇದೋ ಭವತಿ. ವಿದ್ಯೈಕ್ಯ, ಇಲ್ಲಿ ವಿದ್ಯಾ ಒಂದೇ ಇದ್ದರೂ ಕೂಡ ಅಧ್ಯಾತ್ಮ ಅಧಿದೈವ ಭೇದಾತ್ ಅಂದ್ರೆ ಸ್ಥಾನ ಭೇದದಿಂದ ಪ್ರವೃತ್ತಿಯಲ್ಲಿಯೂ ಕೂಡ ಭೇದವು ನಮಗೆ ಕಾಣುತ್ತೆ. ಮತ್ತೆ ಅಗ್ನಿಹೋತ್ರ ಹೇಗೆ, ಅದಕ್ಕೊಂದು ಉದಾಹರಣೆ ಕೊಟ್ಟರು. ಅಗ್ನಿಹೋತ್ರೇ ಇವ ಸಾಯಂ ಪ್ರಾತಃ ಕಾಲ ಭೇದಾತ್ ಇತಿ ಏತಾವದಭಿಪ್ರೇತ್ಯ ಪ್ರಧಾನವತ್ತು ಇತ್ಯುಕ್ತಂ. ಈಗ ನಾವು ಅಗ್ನಿಹೋತ್ರ ಮಾಡ್ತೇವೆ, ಈ ಅಗ್ನಿಹೋತ್ರ ಯಾರು ಮಾಡ್ತಾರೆ? ಗೃಹಸ್ಥರು ಅಗ್ನಿಹೋತ್ರ, ಬ್ರಹ್ಮಚಾರಿಗಳು ಅಗ್ನಿ ಕಾರ್ಯ ಅಂತ ಇವತ್ತಿಗೂ ಮಾಡ್ತಾರೆ. ಕೆಲವರು ಮಾಡ್ಬೋದು, ಇಲ್ಲ ಅಂತ ಮಾಡ್ತಾರಲ್ಲ ಅವರು. ಈ ಪ್ರಾತಃ ಕಾಲದ ಒಂದು ಇದು ಮತ್ತೆ ಸಾಯಂಕಾಲ ನಾವು ಸಂಧ್ಯಾವನ್ನೇ ಇದನ್ನ ಮಾಡ್ತೇವೆ ಪ್ರಾತಃ ಕಾಲ, ಅದನ್ನ ಪ್ರಾತಃ ಸಂಧ್ಯಾ ಅದು ಮಾಡಿದ್ಮೇಲೆ ಮತ್ತೆ ಈ ಸಾಯಂ ಸಂಧ್ಯಾ ಅದಾದ್ಮೇಲೆ ಈ ಒಂದು ಅಗ್ನಿಹೋತ್ರ ಅಂತ ಮಾಡ್ತಾರೆ. ಅದರಲ್ಲಿ ಏನು, ಸಾಯಂ ಪ್ರಾತಃ ಕಾಲ ಬರಬೇಕು. ಎರಡರಲ್ಲೂ ಕೂಡ ವಿಧಿಯಲ್ಲಿ ವಿಧಾನದಲ್ಲಿ ಭೇದವನ್ನು ಹೇಳಿರುವುದರಿಂದ ಇಷ್ಟೇ. ಇದನ್ನ ಮಾತ್ರ ತಗೊಂಡು ಭಗವಾನ್ ಪಾದರಾಯಣರು ಪ್ರಧಾನದಂತೆ ಎಂಬುದಾಗಿ ಹೇಳಿದ್ದಾರೆ ಅಷ್ಟೇ, ಇನ್ನೇನಿಲ್ಲ ಅಂತ ಹೇಳ್ಬಿಟ್ಟು ಉದಾಹರಣೆಯ ಮೂಲಕ ಇದನ್ನ ಸಿದ್ಧ ಮಾಡಿದ್ರು ಭಗವತ್ಪಾದ ಶಂಕರ್. ಅಲ್ಲಿ ಪ್ರಧಾನ ಅಂತ ಅಷ್ಟೇ ಇತ್ತು, ಇವರು ಯಾವ ಪ್ರಧಾನ ಎಲ್ಲಿ ಏನು ಎಲ್ಲ ತಗೊಂಡು ಪ್ರತಿಯೊಂದನ್ನು ಇದು ಮಾಡಿದ್ರು. ಕೆಲವು ಈ ಪಾರಿಭಾಷಿಕ ಪದಗಳು ಇನ್ನು ಸ್ವಲ್ಪ ವಿಸ್ತಾರ ಹೇಳಬೇಕು, ಬಟ್ ಅವ್ರು ಬೇಕಾಗೋದಿಲ್ಲ, ಕೆಲವರಿಗೆ ಬೇಜಾರಾಗ್ಬಿಡುತ್ತೆ. ಈಗಿನ ಬೇಜಾರಾಗಿರ್ಬೋದು, ಆದ್ರೆ ಏನು ಮಾಡಕ್ಕಾಗಲ್ಲ. ತಿಳ್ಕೊಳ್ಳದೆ ಇದ್ರೆ ಗೊತ್ತೇ ಆಗಲ್ಲ, ನಮ್ಗೆ ಏನು ಗೊತ್ತಾಗಲ್ಲ ಸುಮ್ಮನೆ ಅಲ್ವಾ. ಆದ್ರಿಂದ ಎಷ್ಟು ಬೇಕೋ ಅಷ್ಟು ಮಾತ್ರ ತಿಳ್ಕೊಂಡು ನೋಡೋಣ, ಮುಂದೆ ಹೋಗೋಣ. ಮುಂದಿನ ಅಧಿಕರಣ, ಇಲ್ಲಿ ಅಧಿಕರಣ ಮುಗೀತದು. ಲಿಂಗ ಭೂಯತ್ವಾಧಿಕರಣ ಅಂತ, ಅದನ್ನ ನಾಳೆ ದಿವಸ ವಿಚಾರ ಮಾಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.